ನಿನ್ನ ಕೊಬಿ ಅಂತ ಕೇಳಿದ್ರ ಇವತ್ತ ಹೊತ್ತ ಮುಣಗೋದ್ರಾಗ ಇಲ್ಲಿ ನಡೀತಿರ್ತಕ್ಕಂತ ಕುಸ್ತಿ ಒಳಗ ನನ್ನ ಚತ್ತವಾಗದ ಹೋಗತ್ತ ಕೇಳಿದ್ರ ಭಕ್ತಾಳ ಮಲ್ಲು ನನ್ನ ಒಗದಾನ ಪ್ರತಿಯೊಂದು ಪಳದಾಗ ಹೇಳ್ತೀನಿ ನಾನೇ ದೈದ್ರು ಒಟ್ಟಾಳಿ ಸುಳ್ಳ ಹೇಳಿ ಜನಕ್ಕ ಮಳ್ಳ ಮಾಡವಲ್ಲ ಶಿವನಿಗೆ ಊರ ಹುಡುಗ ಕೈಯಾಗ ಹಾಕ್ಯಾನ ಬೆಳ್ಳಿ ಕಡಗ ಆದಂತ ಕತ್ತಿನ ಸಿದ್ಧಾಂತ ಹೇಳ್ತೇನೆ ನಿಂಬಾಳ ಗುಡದಾಗ ಹುದಿ ಹೊಡೆದಂಗ ಗುಡಗ ಇದಕ್ಕೆ ಸೋಟ ಈಗ ಹೊಡಿಬಾ ಸೋಟ ಸಭಾ ಪಂಡಿತರಲ್ಲಿ ಹೌದು ಇಲ್ಲಿ ಕೂಡಿರ್ತಕ್ಕಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಏನ್ ಮಾಡ್ಬೇಕಂತೀರಿಪ್ಪ ಹಿರೇಬೇನೂರ ಸಂಘದ ವತಿಯಿಂದ 2ನೇ ಸಂದಿನ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಅದಕ್ಕೆ ಮಾತ್ಮರಾಗಿರ್ತಕ್ಕಂಥವ್ರು ಹೆಂಗ್ ಹೇಳ್ತಾರ ಗೋಪಾಲ್ ಮಾಸ್ತರ ಏನ್ ಹೇಳ್ತಾರಿಪ್ಪ ಮಾತಾ ಸರ್ವಜ್ಞ ಎಂಬುವನು ಗರ್ವದಿಂದ ಆದವನಲ್ಲ ಹೌದು ಹೌದು ಜಾಡ್ಸಲಿಕ್ಕೆ ಬಂದಿ ಜಾಡ್ಸುದೇ ಈಗ ಜಾಡ್ಸುತ್ತಾನ ತಡ್ರಿ ಸ್ವಲ್ಪ ನಾ ಜಾಡಿಸ್ತೇನೆ ನೀವು ಆಯ್ಕೊಳ್ಳೋದು ಮಾಡ್ರಿ ಒಟ್ಟು ಗೋಳೆ ಮಾಡ್ಕೋರಿ ಹೌದು ಹೌದು ಇವತ್ತು ಜಾಡಿಸ್ಲಾರ ಹೆಂಗ್ ಬಿಡ್ತೀವಿ ಹೊತ್ತಮ್ಮ ಫಸ್ಟಿಗೆ ಸುಂಟ್ರಿಗಾಳಿ ಬಿಡಿಸಿನ ಸರ್ವಜ್ಞ ಎಂಬುವನು ಗರ್ವದಿಂದ ಆದವನಲ್ಲ ಹೌದು ಹೌದು ಸರ್ವರೋಳು ಒಂದೊಂದು ವಿದ್ಯೆಯನ್ನ ಕಲಿತು ವಿದ್ಯೆದ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳಿದ್ರು ಹೌದು ಹೌದು ಹಿಂಗಂದ್ರೆ ಏನಿಪ್ಪ ಮಾತಾ ಸರ್ವಜ್ಞ ಮೂರ್ತಿ ಎಂದು ಗರ್ವದಿಂದ ಆಗಿಲ್ಲ ಅಂತ ಹೇಳ್ತಾನವ ಹೌದು ಹೌದು ಸರ್ವರೊಳತ್ತ ಕೇಳಿದ್ರ ಯಾರು ಜ್ಞಾನವಂತರದಾರ ವಿದ್ಯಾವಂತರದಾರ ಪಂಡಿತರದಾರ ಅದಾರ ಅವ್ರ ಹಂತ್ಯಾಕ್ ಹೋಗಿ ಕೂತು ಒಂದೊಂದು ನುಡಿಯನ್ನ ಕಲಿತು ಹೌದು ಹೌದಿಪ್ಪ ವಿದ್ಯಾದ ಪರ್ವತ ಅದೇ ಅಂತ ಹೇಳ್ತಾನವ ಹೌದು ಹೌದು ಈ ಮಲ್ಲನಗತ್ಲೆ ಅಡ್ನಾಡಿ ಇದು ಮಾಡಿಲ್ಲ ಅವ ಇವ ಸ್ವಲ್ಪ ವಿದ್ಯಾ ಕಲ್ತು ಸುಮ್ಸುರಿ ಸೋಟ ಹೊಳಿತಾರ ಕುರ್ಸಾಲ ಅಲ್ಪ ವಿದ್ಯೆ ಮಹಾಗರ್ವ ಅಂತ ಹೇಳ್ತಾರ ಹೌದು ಹೌದಿಪ್ಪ ಗೋಪಾಲ ಮಾಸ್ತಾರ ದೀಪ ಬಹಳಷ್ಟು ಉರಿಲಾಕತ್ತದ ಹೌದು ಹೌದಿಪ್ಪ ಉರ್ಲಕತ್ತದ ಕರೆ ದೀಪ ಯಾಕೆ ಬಾಳ ಉರಿತದ ಅನ್ನೋದು ಇನ್ನು ಗುರುತಿದ್ರಿಬೇಕಲ್ಲ ಯಾಕೆ ಉರಿತಾದ್ರಿಪ್ಪ ಜಲ್ದಿ ಆರು ಸಂಬಂಧ ಉರಿತದ ಹೌದು ಹೌದು ಹಂಗ ಇವತ್ತ ಹೊತ್ತ ಮುಣಗೋದ್ರಾಗ ಭಕ್ತಾಳ ಮಲ್ಲನ ದೀಪ ಆರಿಸಲಿಕ್ಕಂದ್ರ ಶಿವನಿಗೆ ಕೆಂಚ ಮಾಸ್ತಾರ ಅಂತ ಕರಿಬೇಡ ನನಗೆ ನಾಟಕ ಮಾಡ್ತಾರಂತ ಇಲ್ಲಾಕ ಮಂದಿ ನಾಟಕ ಮಾಡವನಿ ಡೊಳ್ಳಿ ಹಾಡಿಕೆ ಹಾಡ್ಲಕ್ಕ ಅಲ್ಲೋ ನೀ ಮಾತಾಡ್ದ ಹೆಂಗದ ಮುಂದೆ ಬರ್ತೀನಿ ನಿನ್ನ ಕಡೆ ಯಾಕಂತ ಕೇಳಿದ್ರಿ ಏನೋ ಬರೀ ಹಾಡಿಕೆಯವ್ರು ಕೂಡ್ಸುದ್ರತ್ತ ಬರೀ ಕಚ್ಚಾಡ್ದೆ ಮಾಡಿದ್ರತ್ತಿ ಅವರ ಆಗಿರಬಾರ್ದು ಹೌದು ಯಾಕಂತ ಕೇಳಿದ್ರೆ ಜಗತ್ತಿನೊಳಗ ನಾವು ನೀವು ಬಾಳದ್ರೆ ಹೆಂಗ ಬಾಳಬೇಕು ಹೆಂಗ ಬಾಳ್ಬೇಕ್ರಿಪ್ಪ ಅಣ್ಣತಮ್ಮರು ಮನಿ ಸದ್ ಹೊಲ ಸೀಮಿ ಸಂಬಂಧ ಎಷ್ಟೋ ಮಂದಿ ಜಗಳಾಡ್ಲಕತ್ತಾರ ಹೌದು ಹೌದು ಕೋರ್ಟಿಗರು ಹೊಂಟಾವ ಪೊಲೀಸ್ ಸ್ಟೇಷನ್ಕರು ಹೊಂಟಾವ ಆ ಮಗನಿಗೆ ನೋಡ್ತನು ಅಂತಕ್ಕಂಥ ಶಬ್ದ ಒಂದ ಬಿಟ್ರೆ ಪ್ರಪಂಚ ಜೀವನದಾಗ ಯಾವತ್ತೂ ಹೌದು ಹೌದು ಜಗಳ ಅಂತಕ್ಕಂಥದ್ದು ಬರಂಗಿಲ್ಲ ನಾ ಆತ್ಮೀಯ ಬಂಧುಗಳೇ ಹೌದು ಹೆಂಗಪ್ಪ ಮಾಸ್ತರ ಜಗತ್ತಿನೊಳಗ ಬಾಳದ್ರೆ ಹೆಂಗ ಬಾಳಬೇಕು ಹೆಂಗ ಬಾಳ್ಬೇಕ್ರಿಪ್ಪ ಭೂಮಿ ತೂಕದವ್ರ ಅಂತೇಳಿ ಆಗಿ ಹೋದ್ರ ಹಿಂದ ಯಾರ್ಯಾರ ಆಗಿ ಹೋಗ್ಯಾರ ಅಣ್ಣ ತಮ್ಮದರು ಭೂಮಿ ತೂಕದವ್ರ ಅಂತೇಳಿ ಆಗಿ ಹೋದ್ರ ಯಾರತ್ತ ಕೇಳಿದ್ರ ಯಾರಿಪ್ಪ ಪಂಚ ಪಾಂಡವ್ರ ಹೆಸರು ಕೇಳಿರ್ಬೇಕು ನೀವೆಲ್ಲ ಹೌದು ಹೌದು ಧರ್ಮ ಭೀಮ ನಕುಲ ಸಹದೇವ ಅರ್ಜುನ ಅಂತೇಳಿ ಹೌದು ಹೌದು 5 ಮಂದಿ ಅಣ್ಣ ತಮ್ಮದರ ಬಾಳದ್ರ ಭೂಮಿ ತೂಕದವ್ರ ಅನಿಸಿಕೊಂಡ್ರು ಹೌದು ಹೌದಿಪ್ಪ ಒಂದ ದಿವಸ ಧರ್ಮರಾಜ ಹೇಳ್ತಾನ ತನ್ನ ತಮ್ಮಗಳಿಗೆ ಏನು ಹೇಳ್ತಾನಿಪ್ಪ ತಮ್ಮಗಳ ವಿಹಾರ ಸಂಚಾರಕ್ಕಾಗಿ ಹೋಗಿ ಬರು ನಡ್ರಿ ಅಂತ ಹೇಳ್ದ ಹೌದು ಹೌದು ಅವಾಗ ಏನಂತಾರ ತಮ್ಮದ್ಯಾರು ಅವಾಗ ತಮ್ಮದಿರ್ತಾರ ಯಾಕಾಗಲ್ಲ ನಡಿಯಣ್ಣ ಅಂದ್ರು ಧರ್ಮರಾಜನ ಮಾತು ಒಬ್ಬರು ಮೀರ್ತಿದ್ಲ ಹಿರಿಯಣ್ಣನ ಮಾತಂದ್ರ ಹೌದು ಹೌದಿಪ್ಪ ತಂದೆ ಸಮಾತೇಳಿ ತಿಳ್ಕೊಂಡಿದ್ರು ಧರ್ಮರಾಜ ಹೌದು ಹೌದು ಅಂತ ಧರ್ಮರಾಜನ ಮಾತನ್ನ ಕೇಳಿ ವನ ವಿಹಾರಕ್ಕಾಗಿ ಹೊಂಟ್ರು ಹೌದು ಊರ ದಾಟಿ ಎಷ್ಟೋ ಮೈಲು ಬಂದ ಬಳಕ ನೀರಡಿಕೆ ಆಯ್ತು ಎಲ್ಲರಿಗೆ ಬ್ಯಾಸಿಗೆ ಬಿಸಿಲ ಹೌದು ಆ ಬ್ಯಾಸಿಗೆ ಬಿಸಿಲಾಗ ನೀರಡಿಕೆ ಆದಂತ ಸಂದರ್ಭದೊಳಗ ಅರ್ಜುನ ಕೇಳ್ತಾನ ಅಣ್ಣಗ ಏನು ಕೇಳ್ತಾನಿಪ್ಪ ಏನ ಅಲ್ಲಿದಿಂದ ಇಲ್ಲಿ ತನ ದಾರಿ ನಡ್ಕೋತ ಬ್ಯಾಸರಾಗಿ ಬಂದಿವ್ ಕರೆ ಎಲ್ಲಿನೂ ಕುಡಿಲಾಕ ಗುಟ್ಟಕ್ಕೆ ನೀರಿಲ್ಲ ಹೌದು ನನಗ ನೀರಾಡಿಕೆ ಬಾಳ ಆಗ್ಯದ ನೀರಾಡಿಕೆ ಮಿಕ್ಕಿ ಹೋಗ್ಯದಣ್ಣ ನೀರ್ ಎಲ್ಲಿ ಸಿಗುತ್ತಾವ ಕುಡಿಲಾಕ ಅಂತ ಕೇಳ್ದ ಹೌದು ಹೌದು ಅವಾಗ ಏನಂತಾನಿಪ್ಪ ಅಣ್ಣ ಕೇಳದಾಗ ಧರ್ಮರಾಜ ಹೇಳ್ದ ತಮ್ಮ ಇಲ್ಲಿ ಎಲ್ಲಿ ಕುಡಿಲಾಕ ನೀರ್ ಸಿಗಲ್ವ ನೀರು ಸಿಗಬೇಕಾಗಿತ್ತಂದ್ರ ಹೌದು ಹೌದು ಒಂದ ದೂರ ಹರಿತಿರ್ತಕ್ಕಂತ ಸರೋವರ ಕೈ ಮಾಡಿ ತೋರಿಸದ ಧರ್ಮರಾಜ ಹೌದು ಹೌದು ಅವಾಗ ಏನಂತಾನಿಪ್ಪ ತಮ್ಮ ಅಲ್ಲಿ ಹೋದಾಗ ನೀರು ಸಿಗುತ್ತಾವ ಅಲ್ಲಿ ತರ ನೀರು ಸಿಗಂಗಿಲ್ಲ ತಮ್ಮ ಅಂದಾಗ ಅರ್ಜುನಗೆ ಬಹಳಷ್ಟು ನೀರಡಿಕೆ ಆಗಿತ್ತು ಹೌದು ಓಡ್ಕೋತ ಹೋಗಿ ಸರೋವರಕ್ಕೆ ನೀರು ಕುಡಿಬೇಕಂತೇಳಿ ಬಗಸಿ ಹಾಕ್ಲಕ್ ಹೋದ ಹೌದು ಯಮನ ಪ್ರತಿ ಅವತಾರ ಆಗಿರ್ತಕ್ಕಂಥ ವಿಕ್ಷುಕ ಕೂಗಿದ
ಪ್ರತಿದಾನಿ ಮಾಡ್ತಾನ. ಏನಂತ ಕೂತಾನಿಪ್ಪ? ಧರ್ಮರಾಜ ಇಟ್ಟು ಸುಲಭ ನಿನಗೆ ನೀರು ಸಿಗಂಗಿಲ್ಲ, ನೀರು ಕುಡಿಬೇಕಾಗಿತ್ತು ಅಂತ ಕೇಳಿದ್ರ. ಹೌದು. ನಾವೊಂದು ಮಾತು ಕೇಳ್ತೀನಿ, ಆ ಮಾತಿಗೆ ಉತ್ತರ ಕೊಟ್ಟೆ ಅಂದ್ರೆ ನೀರು ಸಿಗುತ್ತಾವ, ಇಲ್ಲಿಕ್ಕೆ ನೀರು ಸಿಗಂಗಿಲ್ಲ ಅಂತ ಹೇಳ. ಹೌದು ಹೌದು. ಅವಾಗ ಏನಂತಾನಿಪ್ಪ ಧರ್ಮರಾಜ? ಖರೆ ಇವನಿಗೆ ನೀರಾಡಿಕೆ ಬಾಳ ಆಗಿತ್ರಿ. ನೀರಾಡಿಕಾಗಿ ಏನ್ ಮಾಡ್ದ, ಓಡೋಡಿ ಬಂದ ಕಿಶನ್ ಅವನಿಗೆ ಕೇಳಾರ್ದೆ ನೀರ ಕುಡ್ದ. ಕುಡಿಬೇಕಂತೇಳಿ ಕೈ ಹಾಕದಾಗ ಮೂರ್ಛೆ ಹೋಗಿ ಬಿದ್ದ ಅರ್ಜುನ. ಅರ್ಜುನ ಮೂರ್ಛೆ ಹೋಗಿ ಬಿದ್ದ. ಇದರಂತೆ ಹಿಂದೆ ಇದ್ದಿರ್ತಕ್ಕಂಥ ತಮ್ಮದೇರು ಓಡಾಡಿ ಬಂದ್ರು. ಹೌದು ಹೌದು. ಅವರು ಓಡಿ ಬಂದ ನೀರು ಕುಡಿಬೇಕಂತಾರ. ಅವಾಗ ನಾವು ವಿಕ್ಸುಕ ಕೂಗಿ ದನಿ ಮಾಡ್ತಾನೆ ಭೀಮಗ. ನೀರು ಕುಡಿಬೇಕಾಗಿತ್ತಂದ್ರ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟೆ ಅಂದ್ರೆ ನೀರ, ಇಲ್ಲಿಕ್ಕೆ ನೀರಿಲ್ಲ ಅಂತ ಹೇಳ. ಹೌದು ಹೌದು. ಅವಾಗ ಏನಂತಾನಿಪ್ಪ ಭೀಮ? ಅವನು ವಿಕ್ಸುಕನ ಪ್ರಶ್ನೆಗೆ ಉತ್ತರ ಕೊಡ್ಲಾರಕ್ಕೆ ಮೂರ್ಛೆ ಹೋಗಿ ಬಿದ್ದ. ಇದರಂತೆ 4 ಮಂದಿ ತಮ್ಮದಿರಲ್ಲ ಮೂರ್ಛೆ ಹೋಗಿ ಬಿದ್ರು. ಕೊನೆಗೆ ಯಾರು ಬಂದ್ರು? ಯಾರಿಪ್ಪ? ಧರ್ಮರಾಜ ಬಂದ. ಹೌದು ಹೌದಿಪ್ಪ. ಧರ್ಮರಾಜ ಬಂದ ನೀರು ಕುಡಿಬೇಕಂತ ತಿಳ್ಕೊಂಡ ಬಗಸಿ ಹಾಕುದ್ರೊಳಗ ವಿಕ್ಸುಕ ಮತ್ತಕ್ಕೆ ಹೋಗಿ ಪ್ರತಿದಾನಿ ಮಾಡಿ ಕೇಳ್ತಾನ. ಹೌದು ಹೌದು. ಧರ್ಮ, ಇಲ್ಲಿ ನೀರು ಕುಡಿಲಕಟ್ಟು ಸುಲಭ ನೀರು ಸಿಗಂಗಿಲ್ವ? ಹೌದು. ನಾ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಟ್ಟೆ ಅಂದ್ರೆ ನೀರು ಸಿಗುತ್ತಾವ, ಇಲ್ಲಿಕ್ಕೆ ನೀರು ಸಿಗಂಗಿಲ್ಲ ಅಂತ ಹೇಳ. ಹೌದು ಹೌದಿಪ್ಪ. ಅವಾಗ ಏನಂತಾನಿಪ್ಪ ಧರ್ಮರಾಜ? ಧರ್ಮರಾಜ ಅಂದ, ಏನು ಕೇಳ್ತಿ ಕೇಳಪ್ಪ, ನನ್ನ ಮತ್ತಿಗೆ ನೆಲಕ್ಕಿದಟ್ಟು ಉತ್ತರ ಕೊಡ್ತೀನಿ ಅಂದ. ಹೌದು. ಅವಾಗ ಕೇಳ್ತಾನ ವಿಕ್ಸುಕ ಏನಂತ ಹೇಳಿ. ಏನಿಪ್ಪ? ಭೂಮಿ ತಲೆ ಮ್ಯಾಲ ಹೌದು ಗಾಳಿ ವೇಗವಾಗಿರ್ತಕ್ಕಂಥ ವಸ್ತು ಯಾವ್ದಂತ ಕೇಳಿದ್ರ ಗಾಳಿ ಅದ. ಖರೆ ಆ ಗಾಳಿಕ್ಕಿನ ವೇಗವಾಗಿರ್ತಕ್ಕಂಥ ವಸ್ತು ಯಾವ್ದು? ಧರ್ಮ ಅಂತ ಕೇಳಿದ. ಹೌದು ಹೌದಿಪ್ಪ. ಅವಾಗ ಏನ್ ಹೇಳ್ತಾನೆ ಧರ್ಮರಾಜ? ನೋಡ್ರಿ ಧರ್ಮರಾಜ ಎಷ್ಟು ಚಂದ ಉತ್ತರ ಬಿಡಿಸ್ತಾನೇನೋ ಆತ್ಮೀಯ ಬಂಧುಗಳೇ. ಹೌದು. ಈ ಭೂಮಿ ತಲೆ ಮೇಲೆ ಅತಿ ವೇಗವಾಗಿರ್ತಕ್ಕಂಥ ವಸ್ತು ಗಾಳಿ ಅಂತ ಕೇಳಿದ್ರ. ಹೌದು ಹೌದು. ಗಾಳಿಕ್ಕಿಂತ ವೇಗ ವಸ್ತು ಯಾವಾಗಂತ ಕೇಳಿದ್ರ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಪಂಚಮಹಾಭೂತದ ಶರೀರದೊಳಗಿದ್ದಿರ್ತಕ್ಕಂಥ ಮನಸ್ಸ ಈ ಗಾಳಿಕ್ಕಿಂತ ವೇಗವಾದ ಅಂತೇಳಿ ಉತ್ತರ ಬಿಡಿಸದ. ಹೌದು ಹೌದಿಪ್ಪ. ಹೌದು ಹೌದು. ಕರೆಕ್ಟ್ ಉತ್ತರ ಅಂದ. ಕರೆಕ್ಟ್ ಅದ ಉತ್ತರ. ಖರೆ ಇನ್ನೊಂದು ಮಾತು ಕೇಳ್ತೀರಿ, ಅದಕ್ಕೆ ಉತ್ತರ ಕೊಟ್ಟೆ ಅಂದ್ರೆ ನೀರು ಕುಡಿಲಿಕ್ಕೆ ಬೇಡ ಅಂತ ಹೇಳ. ಹೌದು ಹೌದು. ಮತ್ತೇನ್ ಕೇಳ್ತಾನಿಪ್ಪ? ಏನ್ ಕೇಳದ? ಮತ್ತೆ ಈ ಭೂಮಿ ಮ್ಯಾಲ, ಭೂಮಿ ತಲೆ ಮ್ಯಾಲ ಭೂಮಿಗಿಂತ ಅತಿ ದೊಡ್ಡ ವಸ್ತು ಹೌದು, ಅದು ಯಾವಾಗದು? ಧರ್ಮ ಅಂತ ಕೇಳ್ದ. ಹೌದು ಹೌದಿಪ್ಪ. ಅವಾಗ ಏನ್ ಹೇಳ್ತಾನ ಧರ್ಮರಾಜ? ಹೆಂಗ ಕುಡಿಬೇಕ್ರಿ ಧರ್ಮರಾಜ ಉತ್ತರ? ಹೆಂಗ ಕೊಟ್ಟಾನ್ರಿಪ್ಪ? ನೋಡ್ರಿ ಎಷ್ಟು ಚಂದ ಕೊಟ್ಟಾನ ಧರ್ಮರಾಜ ಉತ್ತರ. ಹೌದು. ಈ ಭೂಮಿಗಿಂತ ದೊಡ್ಡ ವಸ್ತು ಭೂಮಿ ತಲೆ ಮೇಲೆ ಯಾವಾಗಂತ ಕೇಳಿದ್ರ ನಮ್ಮನ್ನ 9 ತಿಂಗಳ ಹೊತ್ತು ಹೆತ್ತು ಬಟ್ಟೆದವ್ರ ಬೆಟ್ಟದಂಗ ಮಾಡಿ ಹಳ್ಳಿಲಿ ಹಾಲ ಬಳ್ಳಿಲೆ ಬೆಣ್ಣೆ ತಿನ್ನಿಸಿ ಲಾಲನ ಪಾಲನೆ ಮಾಡಿರ್ತಕ್ಕಂಥ ತಾಯಿ ಭೂಮಿಗಿಂತ ದೊಡ್ಡ ವಸ್ತು ಅಂತೇಳಿ ಉತ್ತರ ಕೊಟ್ಟದ್ದು. ಹೌದು ಹೌದಿಪ್ಪ. ಹೌದು ಹೌದು. ಭೂಮಿಗಿನ ದೊಡ್ಡ ವಸ್ತು ಯಾವುದು? ತಾಯಿ. ಜನ್ಮ ನೀಡಿರ್ತಕ್ಕಂಥ ತಾಯಿ ಅಂತೇಳಿ ಉತ್ತರ ಕೊಟ್ಟ. ಹೌದೌದು. ಅವಾಗ ಕರೆಕ್ಟ್ ಅದ ಉತ್ತರ. ನೀರು ಕುಡಿ ಅಂತ ಹೇಳ್ದ. ಕಡೆ ಇನ್ನೊಂದು ಮಾತು ಕೇಳ್ತೀನಿ ಅಂದ. 4 ಮಂದಿ ತಮ್ಮದೇವ್ರು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಾರಕ್ಕೆ ಮೂರ್ಛೆ ಹೋಗಿ ಬಿದ್ದಾರೆ. ಹೌದಾ? ಕರೆ ಇದ್ರೊಳಗೆ 4 ಮಂದಿ ಒಳಗೆ ಒಬ್ಬನಿಗೆ ಎಬ್ಬಿಸ್ತೀನಿ, ಅವನಿಗೆ ಎಬ್ಬಿಸ್ಲಿ ಅಂತ ಕೇಳದ. ಹೌದು ಹೌದಿಪ್ಪ. ಕೇಳದಾಗ ಅವಾಗ ಹೇಳ್ತಾನೆ ಅವನಿಗೆ ಎಬ್ಬಿಸ್ಲಿ ಅಂತ ಕೇಳಿದಾಗ ನಕುಲಗ ಎಬ್ಬಿಸು, ನಕುಲಗ ಅಂತ ಹೇಳ್ದ. ಹೌದು. ಹೇಳಿದಾಗ ವಿಕ್ಸುಕ ಕೇಳ್ತಾನ. ಏನ್ ಕೇಳ್ತಾನ? ಅಲ್ಲಪ್ಪ, ಬಿಲ್ವಿದ್ಯದೊಳಗ ಪ್ರವೀಣ 3 ಲೋಕದ ಗಂಡ ಅಂತೇಳಿ ಅರ್ಜುನಿಗೆ ಬಿರದಾದ ನಿನ್ನ ತಮ್ಮಗ. ಹೌದು. ಕರೆ ಅಂತ ತಮ್ಮಗೆ ಎಬ್ಬಿಸಲಿಲ್ಲ. ಶಕ್ತಿ ಒಳಗ ಬಲಾಢ್ಯ ಶಕ್ತಿ ಹೊಂದಿರತಕ್ಕಂಥ ತಮ್ಮ ಭೂಮಿ ತೂಕದ ಗದ ಹೊಂದಿರತಕ್ಕಂಥ ತಮ್ಮ ಭೀಮದಾನ. ಅಂತ ಶಕ್ತಿವಂತ ಭೀಮಗೆ ಎಬ್ಬಿಸಲಿಲ್ಲ. ಹೌದು. ಕರೆ ನಕುಲಗೆ ಯಾಕೆ ಎಬ್ಬಿಸಲಿ? ನಕುಲಗ ಅಂತ ಕೇಳ್ದ. ಅವಾಗ ಏನ್ ಹೇಳ್ತಾನಿಪ್ಪ? ಅವಾಗ ಹೇಳ್ತಾನ್ರಿ ಧರ್ಮರಾಜ, ನಮ್ಮ ತಂದೆ ಪಂಡು ರಾಜಾಗ 2 ಮಂದಿ ಹೆಂಡ್ರು. ಹೌದು. ಒಬ್ಬಕ್ಕೆ ಕುಂತಿ, ಇನ್ನೊಬ್ಬಕ್ಕೆ ಮಾದರಿ. ಹೌದು ಹೌದಿಪ್ಪ. ಕುಂತಿ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥವ್ರು ನಾ ಇನ್ನೂ ಜೀವಂತವಾಗಿ ಇದ್ದೀನಿ. ಕರೆ ನನ್ನ ತಾಯಿ ಅಂತೆ ನನ್ನ ಚಿಗವನ ಹೊಟ್ಟೆ ತಣ್ಣಗಿರಬೇಕಾಗಿತ್ತು ಅಂತ ಕೇಳಿದ್ರ ನಕುಲಗ ಎಬ್ಬಿಸಂದಿನಿ, ನಕುಲಗ ಅಂತ ಹೇಳಿದ. ಹೌದಪ್ಪ. ಹೌದು. ಯಾರ ಧರ್ಮರಾಜ ಅನ್ಸ್ಕೊಂಡನವ. ಖರೆ ನಮ್ಮ ತಮ್ಮಗೆ ಎಬ್ಬಿಸ್ ಮೊದಲ ಕರೆ ಅವನಿಗೇನ ಮಾಡ್ತಿ, ಸೌತಿ ಮಕ್ಕಳದಾರ ಅಂತೇಳಿ ಅನ್ನೋ ಮಂದಿ ಬಾಳ ಅದ ಜಗತ್ತಿನೊಳಗೆ. ಹೌದು ಹೌದ್ರಿಪ್ಪ. ಅವಾಗ ಇವನ ಮಾತಿಗೆ ಮನಸ್ಸಂತ ವಿಕ್ಸುಕ ಏನ್ ಮಾಡ್ದ? 4 ಮಂದಿ ತಮ್ಮದರನ್ನ ಬದುಕಿಸಿ ಕೊಟ್ಟ. ಹೌದು. ಇರ್ಲಿ ಆತ್ಮೀಯ ಬಂಧುಗಳೇನು ಬಹಳ ಮಾತಾಡಲಾರ್ದೆ ನೇರವಾಗಿ ವಿಷಯ ಕಡೆ ಹೋಗೋದು. ಬರ್ರಿ ಕಡಿಚಿ ಕಡಿ. ನಮ್ಮ ಸರಜೋಡಿ ಸಂಘದೊಳಗ ಹೌದು ಮಾತಾಡಕ್ ಬಂದಿರ್ತಕ್ಕಂಥ ಮಾಸ್ತರು, ಮೇಲಾಗಿ ದಿಮ್ಮ ಬಡ್ಲಾಕ್ ಬಂದಿರ್ತಕ್ಕಂಥ ಬಂತನಾಳ ಮಲ್ಲು ಮಾಸ್ತರ್, ಇವ್ರೊಬ್ರು ಬೇಸ್ತಾರು. ಬಾಳ ಜಿಗಿದಾಡಿ ಒಂದು ಮಾತು ಹೇಳ್ದವ. ಏನ್ ಹೇಳನಿಪ್ಪ? ಜಿಗಿದಾಡಿ ಸೊಡ್ಡು ಹೊಡೆದು ನೀವೆಲ್ಲಾ ಕೇಳಿರ್ಬೇಕು. ಅಲ್ಲೋ,
ಏನ್ ಡಾಲಿನ ಹಾಡಿಕಿದ್ದಂಗ ನಾಲ್ಕು ಮಂದಿ ಮಾಸ್ತರ್ಗಳು ಬಂದಿರಿ. ನಾಲ್ಕು ಮಂದಿ ಬಂದಿರಿ, ನಾವು ಒಬ್ಬರೇ ಬಂದಿ ನೋಡು. ಮಾತಾಡ್ಲಕ್ ಕೆಂಚು ಮಾಸ್ತಾರ, ಆಹಾ ಗಾಡ್ಯಾಗ ಶಿವಣ್ಣ ಮಾಸ್ತಾರ, ಮಾಳು ಮಾಸ್ತಾರ, ಮತ್ ಬರ್ನಾಳದಿಂದ ಬಡಿಗೆ ಒಂದು ಬಂದಾದ. ಹೌದಿಪ್ಪ. ಈ ಬಡಿಗೆ ಒಂದ ನೀವು 4 ಮಂದಿ ಬಂದ್ರು ಯಾನ ಅಂಜಂಗಿಲ್ಲ, ನಮಗ ಅಂಜ ನೀವು 8 ಮಂದಿ ಬಂದಿರಿ ಅಂದ. ನಿನಗಾಯ್ತು ನೀನು ಕಾಟಿ ಹಂಚಲ್ಕಂಡು ಕುರ್ಸಾರ. ನೀ ಹೇಳುದು ಹೆಂಗಾಗ್ಯದ, ಒಬ್ಬ ಹೆಣ್ಮಗಳ ಗಂಡ ಗೊತ್ತಿಳತ್ರಿ ಬೆಡ್ರೂಮ್ನಾಗ ಏನತ್ತಾಳಿಪ್ಪ ಏನಂತ ಹೇಳಿ. ಇಲ್ರಿ ನನಗ ನೀವು ಬಾಳ ಅಂಜಿರ್ ನೋಡತ್ತಂದ್ರು. ಹೌದು ಯಾಕಾತ ಕೇಳಲಕ್ಕಿ, ಅಲ್ಲ ಯಾಕಾತ ಕೇಳದ ಗಂಡ, ನನಗ ನೋಡ್ಲಿಕ್ಕ ನೀವ್ ಏನ್ ಮಾಡಿರಿ, 2 ಗಾಡಿ ಕ್ರೋಜರ್ ಮಂದಿ ತಗೊಂಡ್ ಬಂದಿರಿ. ಹೌದು ಫಸ್ಟಿಗೆ ಎಂಗೇಜ್ಮೆಂಟ್ ಮಾಡ್ಲಿಕ್ಕ 4 ಕ್ರೋಜರ್ ಗಾಡಿ ತಗೊಂಡ್ ಬಂದಿರಿ. ಹೌದು ಲಗ್ನಕ್ಕ 2 ಟ್ರಕ್ 4 ಕ್ರೋಜಾರ ತಗೊಂಡ್ ಬಂದಿರಿ. ಕರೆ ಈಗ ನಾ ಹೆಂಗ ಬಂದಿ ನೋಡು, ಒಬ್ಬಕ್ಕೆ ನಿನ್ನ ಮನಿಗೆ ಅಂದಳ. ಹೌದಿಪ್ಪ. ಹೇ ಮಲ್ಲ, ನಿನ್ನಂತ ಡಂಬರಾಟಿಗೆ ಯಾವತ್ತು ಅನ್ಸಂಗಿಲ್ಲ ಕೆಂಚು ಮಾಸ್ತಾರ. ಅದು ನೀ ಅಲ್ಲ, ನಾ ಇಲ್ಲಿ ಮಾತಾಡ್ಬೇಕನ್ನೋ ಉದ್ದೇಶನ ಇದ್ದಿದಿಲ್ಲ. ಕರೆ ನಾ ಈ ಸ್ಟೇಜಿಗೆ ಏರ್ಬೇಕನ್ನೋ ಉದ್ದೇಶ. ನಾವು ಅಲ್ಲ ಕುರಿ ನಿಂತಾವ, ಮಳಿ ಹತ್ತದ ತಿಳ್ಕೊಂಡು ಕುರಿ ಕಡೆ ಹೋಗ್ಬೇಕನ್ನ ಆಸೆ ರಗಡಿತ್ತು. ಹೌದಾ? ಕರೆ ನಿನಗೊಂದು ಮಾತು ಕೊಟ್ಟಿದೆ ಹಿಂದೆ. ಎಲ್ಲಿಪ್ಪ? ಹಿರೇರುಗ್ಯಾಗ, ಹಿರೇರುಗಿ ಗ್ರಾಮದಾಗ. ಹೌದಾ? ಹಿರೇರುಗಿ ಗ್ರಾಮದಾಗ ಅಲ್ಲಿ ನಿಮ್ಮ ಪ್ರಶ್ನೆ ಉತ್ತರ ಕೊಟ್ಟಾಗ ಈಗಲ್ಲ, ಇನ್ನು 18 ತಾರೀಕು ನಿನ್ನೂರಾಗೆ ಬರಾವಿದ್ದೀರಿ. ಹೌದಿಪ್ಪ. ಅಲ್ಲಿ ಏನದ ನಿನ್ನ ಕುಬಿ ಮಾಡ್ಕೋ ಅಂತ ಹೇಳಿದಿ. ಹೌದು. ಕರೆ ಆ ವಿಡಿಯೋ ಇಲ್ಲಿ ನಮ್ಮ ಊರಾಗ ಎಲ್ಲ ಹುಡುಗರು ನೋಡಿ ಅವ್ರ ಏನಂದ್ರು, ಏನಂದಾರಿಪ್ಪ? ಏ ಮಾಸ್ತರ್ ನಿಂದ ಬೇಕಾದಂತ ದಗದ್ ಒತ್ತಿರ್ಲಾಕ ಅದನ್ನ ಬಿಡು, ಕುರಿಯಾಲ ಅಲ್ಲೇ ಉಪವಾಸ ಇರ್ಲಾಕರೆ. ಇವತ್ತೊಂದಿನ ಉಪವಾಸ ಇರ್ಲಾಕ, ನಾಳಿಗೆ ಮೈಸಾಕತ್ತೆ. ಕರೆ ನೀ ಒಟ್ಟು ಮಾತಾಡ್ಬೇಕಂತೇಳಿ ಎಲ್ಲಾರು ಒತ್ತಾಯ ಪೂರ್ವಕವಾಗಿ ತಂದ ನನಗೆ ಹಚ್ಚದ್ರು. ನಾವು ಒತ್ತಾಯ ಮಾಡಿದ್ದೇವೆ. ಕರೆ ಅದಕ್ಕಾಗಿ ನಾ ಈ ಸ್ಟೇಜ್ ಹತ್ತದೆ. ಹತ್ತಿದ ಬಳಿಕ ಏನಂತಾರ, ಇಲ್ಲಿ ಎಲ್ಲಾ ಶಿವನಿಗೆ ಊರತ್ತ ಕೇಳಿದ್ರು ಊರ ಕಾರ್ಯಕ್ರಮದ ಶಿವಣ್ಣ ಮಾಸ್ತರು ಬರಾವನೆ, ಹೌದು, ಕೆಂಚು ಮಾಸ್ತರು ಬರಾವನೆ, ಹೌದು, ಈ ಕಡೆ ನಮ್ಮ ಮಲ್ಕಮ್ಮ ಎತ್ಕೊಳ್ ಕಟ್ಟಿ ಅವನು ಬಂದಾನೆ, ಹೌದಾ, ಈ ಕಡೆ ಎಲ್ಲ ನಮ್ಮ ಮಿಲಿಟರಿ ಆರ್ಮಿ ಇದ್ದಿರ್ತಕ್ಕಂಥ ಮಾಳು ಮಾವನು ಎಲ್ಲಾರು ಕಾರ್ಯಕ್ರಮ ಕೇಳಕ್ ಬಂದಾರ. ಮತ್ತೆ ಎಲ್ಲಾರಿಗೆ ತಂದು ಗೋಳೆನೆ ಹಾಕೊಳ್ಳೋದನ್ನಿ. ನೋಡಿ ಮಲ್ಲು ಬಂದಾನ ನೋಡಕ್ ಬಂದಾನ ನಮ್ಮ. ಹೌದಿಪ್ಪ. ಕರೆ ಮಲ್ಲು, ನಿನ್ನ ಕೊಬಿ ಅಂತ ಕೇಳಿದ್ರ ಇವತ್ತ ಹೊತ್ತ ಮಣಗೋದ್ರಾಗ ಇಲ್ಲಿ ನಡೀತಿರ್ತಕ್ಕಂಥ ಕುಸ್ತಿ ಒಳಗ ನನ್ನ ಚತ್ತವಾಗದ ಹಾಗತ್ತ ಕೇಳಿದ್ರ ಬತ್ನಾಳ ಮಲ್ಲು ನನ್ನ ಒಗದಾನ ತಳ ಪ್ರತಿಯೊಂದು ಪಳದಾಗ ಹೇಳ್ತೀನಿ ನಾನೇ ದೈದ್ರು ಒಟ್ಟಾಳಿ. ಹೌದಾ? ಸುಮ್ನೆ ಒಗಿಲಾರೆ, ಮೈಗೆ ಮಣ್ಣು ಹಚ್ಚೋಲಾರೆ, ಸೊಟ್ ಹೊಡಿಬೇಡ. ಏನೋ ಡಾಂಬರಾಟ ಇಲ್ಲಿ ತೆಗ್ದಿ ಇದು ನಾಟಕದ ಮಾತು ಹೇಳ್ದಂಗತ್ತೆ. ನಾಟಕ ಮಾಡೋರು ನೋಡಿ, ಮಾತ್ ಹೇಳಿದ್ರೆ ಕಳ್ನಾಕ್ ಹೇಳ್ದಂಗ. ನೀವು ಕಳ್ನಾಕ್ರಿಗತ್ಲೆ ಕಾಣ್ತಿರೋ, ನೀವೇನ್ ಸೀದಾ ಕಾಣ್ತೀರಿ? ಕಾಡ್ರೆ ಐತ್ರಿ ನೀವು, ಸುಡ್ರೆ ತಿಳ್ಕೊಂಡ್ರಿ ನೀವು. ನಿಮ್ಮ ನೋಡಾನ ಹಂಗೆ ಕಾಣ್ತದ. ಒಂದು ಮಾತು ಕೇಳಿದೀವಿ ಮಾಸ್ತರ್ ಅವ್ರಿಗೆ. ಏನ್ ಕೇಳಿರಿಪ್ಪ? ಯೋಗಿನಾದ ಅಮೋಕ್ಷದ ಮತ್ಯಾನ ಲಗ್ನದಾಗ ಮಣ್ಣೂರು ಎಲ್ಲಮ್ಮ ಆರ್ತಿ ಹಿಡ್ದಾಳ ಅಂತ ಕೇಳಿದ್ರ, ಮಣ್ಣೂರು ಎಲ್ಲಮ್ಮ ತಂಗಿ ಅಲ್ಲಕ್ಕೆ ಏನು ಸಂಬಂಧ? ಏನ ಮಣ್ಣೂರು ಎಲ್ಲಮ್ಮ ಅಮೋಕ್ಷದನ ಕಾಕನ ಮಗಳು, ಚಿಗಾಪನ ಮಗಳು, ದೊಡ್ಡಪ್ಪನ ಮಗಳು, ಏನ ಕಾಸ ತಂಗಿ? ಏನ ಮಣ್ಣೂರು ಎಲ್ಲಮ್ಮನ ತಾಯಿ ತಂದಿ ಯಾರು ಅಂತೇಳಿ ನಾವೊಂದು ಮಾತು ಕೇಳಿದೆ. ಹೌದು. ಕೇಳಿದ ಬಳಕ ಏನಂದ್ರ ಅವರು, ಏನಂತಾರಿಪ್ಪ? ಸೌದತ್ತಿ ಎಲ್ಲಮ್ಮನು ಹಾಕಿನೇ, ಮಣ್ಣೂರು ಎಲ್ಲಮ್ಮನು ಹಾಕಿನೇ, ನಾಗ ಎಲ್ಲಮ್ಮನು ಹಾಕಿನೇ. ಎಲ್ಲಮ್ಮಗಳು ಎಲ್ಲಮ್ಮನೆ ಅಕ್ಕಿನೂ ಶಿವನ ಗದ್ದಿಗೆ ಮೇಲೆ ಜನಿಸದಕ್ಕೆ, ಅಮೋಘಸಿದ್ದನು ಶಿವನ ಗದ್ದಿಗೆ ಮೇಲೆ ಜನಿಸದವನೇ. ಹೌದು. ಅಮೋಘಸಿದ್ದನು ತಂಗಿ ಆಗುತ್ತಾಳ ತಿಳ್ಕೊಂಡು ಆರ್ತಿ ಹಿಡ್ದಾಳ ತಿಳರ ನೀವೆಲ್ಲರೂ ಕೇಳಿರಿಪ್ಪ. ಮಣ್ಣೂರು ಎಲ್ಲಮ್ಮನ ಹಾಕಿನೇ, ಸೌದತ್ತಿ ಎಲ್ಲಮ್ಮನ ಹಾಕಿನೇ ಅಂತ ಹೇಳ. ಹೌದು. ಕರೆ ಮಣ್ಣೂರು ಎಲ್ಲಮ್ಮ ಕುರಿ ಕೊಯ್ತಾರಲ್ರಿ, ಸೌದತ್ತಿ ಎಲ್ಲಮ್ಮ ಯಾಕೆ ಕೊಯ್ಯಂಗಿಲ್ಲ? ಮತ್ತೆ ಎಲ್ಲಾರು ಒಂದೇ ಅಲ್ಲ. ಸತ್ಯಕ್ಕ ಸಮೀಪ ಹೇಳ ಮಲ್ಲ. ಸುಳ್ಳ ಹೇಳ್ರಿ, ಕರೆ ಸುಳ್ಳು ಹೇಳಿದ್ರು ಸತ್ಯದ ಮೇಲೆ ಹೊಡೆದಂಗ ಹೇಳ್ರಿ. ಹೇಳ್ತಾರ ಕವಿ ಒಂದು ಮಾತನ್ನ ಹೇಳ್ತಾನ. ಏನ್ ಹೇಳ್ತಾನಿಪ್ಪ? ದಾಸರ ಆಟ ಅಲ್ಲ, ದ್ವಾಸದ ಊಟ ಅಲ್ಲ, ಹಳ್ಳಿ ಊರಲ್ಲ, ಕೊಳ್ಳಿ ಬೆಳಕಲ್ಲ, ಬೆಕ್ಕ ಜನ್ನಿಗಲ್ಲ, ಕ್ವಾಣ ಬಸವಣ್ಣ ಅಲ್ಲ, ಹರಿಯು ಹಳ್ಳಲ್ಲ, ಗುಳ್ಳವ ದೇವರಲ್ಲ, ಸುಳ್ಳು ಹೇಳೋರು ಜಲಮಲ್ಲ ಅಂತ ಹೇಳ್ಯಾರ. ಹೌದಿಪ್ಪ. ಏ ಮಲ್ಲು, ಸುಳ್ಳು ಹೇಳಿ ಜೀವನ ನಡೆಸಬೇಡ. ಹಂಗ ಕ್ರಾಂತಿ ಕಿಡಿ ಸಂಗೊಳ್ಳಿ ರಾಣಿ ಎದೆಗೆ ಕೊಂಡು ಕೊತ್ತರ ಕೂಡ ಮುಗಲ್ ಹರಿದ ಹೆಗಲಿ ಮೇಲೆ ಬಿದ್ರು ಬಗಲೆತ್ತ ಕುಲ ಅಲ್ವೋ, ಇದು ಕುರುಬರ ಕುಲ ಅಂತ ಹೇಳ್ಯಾರ. ಹೌದಿಪ್ಪ. ಮನಿಗೊಬ್ಬ ಅಭಿಮಾನಿ ಸ್ವಂತ ಮಗ ಹುಟ್ಟಿ ಬಂದು ಮಧ್ಯರಾತ್ರಿ ಒದ್ದು ಬಿಟ್ಟು ಓಡಿಸ್ತಾನ ಅಂತ ಹೇಳ್ಯಾರ. ಹೌದಾ? ಹಂಗ ಸತ್ಯದಿಂದ ಒಂದು ಮಾತಾಡ, ಸಾವಿರ ಸುಳ್ಳು ಹೇಳೋದು ಬೇಕಾಗಿಲ್ಲ.
ನೀವು ಕೊಟ್ಟಿರ್ತಕ್ಕಂತ ಪ್ರಶ್ನೆಗೆ ಉತ್ತರ ಇನ್ನು ನಿಮ್ಮ ಕಲಬುರಗಿ ಬಸ್ ಸ್ಟ್ಯಾಂಡ್ ಬಿಟ್ಟಿಲ್ಲ. ಹೌದು ಹೌದು ಸಮೀಪನು ಇಲ್ಲ. ಈ ನೆಲಕ್ಕ ಮುಗಲಿಗೆ ಎಷ್ಟು ಎತ್ತರ ಐತ್ ನೋಡ, ಅಷ್ಟು ದೂರ ಅದ. ಇನ್ನು ಅಷ್ಟು ಉತ್ತರ ಅದ. ಏನ್ ಕೆಂಚು ಮಾಸ್ತರ್ ಕೈನು ಹಿಡಿದಿಲ್ಲ ನೀವು, ಅದಕ್ಕೆ ಹೇಳ್ತಾನ ಸರ್ವಜ್ಞ ಮೂರ್ತಿ. ಏನ್ ಹೇಳ್ತಾನಪ್ಪ? ಗುರಿತಾಗದ ಬಾಣ ನೂರಾರು ಎಸೆದರೇನ, ಹೌದು ಹೌದು. ಗುರಿ ಮುಟ್ಟದ ಬಾಣ ನೂರಾರು ಎಸೆದರೇನ, ಬರೇ ಮಾತನಾಡಿ ಫಲವೇನ, ನಿಜ ಜ್ಞಾನದ ಅರಿವು ತನಗಿಲ್ಲದಿದ್ರೆ ಸರ್ವಜ್ಞ ಅಂತ ಹೇಳ್ತಾನ. ಹೌದು ಹೌದಿಪ್ಪ. ಸಾವಿರ ಬಾಣ ಬಿಟ್ಟಿದೆ ಶಿವನಿಗೆ ಕೆಂಚು ಮಾಸ್ತರ್ ಹೊಡಿಬೇಕಂತೇಳಿ. ಹೌದು ಹೌದಾ. ಚಂತನ ಜಗ್ಗುದು ಬಿಡುದು, ಜಗ್ಗುದು ಬಿಡುದು. ಒಂದರ ಮಗ್ಗಲಕರ ಹೈಸೋಕು ಬಾಣಿಗೆ. ಕೆಂಚು ಮಾಸ್ತರ್ ಅಲ್ಲ, ಕೆಂಚು ಮಾಸ್ತರ್ ರಥಕರೆ ಬಡಿಬೇಕನೇ ಬಿಟ್ಟಿದ ಬಾಣ. ಹೌದು. ಒಂದು ತಾಸು ಮಾತಾಡದಕ್ಕರೆ ಏನು ಮಾತಾಡ್ದಿ? ಏನ್ ಮಾತಾಡ್ದೆಪ್ಪ? ಬರೇ ಗೋಳ ಮಾತಾ. ನಿಜ ಜ್ಞಾನದ ಅರಿವು ಬೇಕಂತ ಹೇಳ್ತಾನ ಸರ್ವಜ್ಞ ಮೂರ್ತಿ. ಹೌದು. ಹಂಗ ಜ್ಞಾನ ಇಟ್ಟು ಮಾತಾಡ. ಹೌದು ಹೌದಾ. ಕರೆ ನಾವೊಂದು ಮಾತು ಅವ್ರಿಗೆ ಕೇಳಿದ ಬಳಿಕ ಅವ್ರು ಹೇಳಿದ್ರು. ಏನ್ ಹೇಳ್ಯಾರಿಪ್ಪ? ಇನ್ನು ನಾವು ಕೇಳಿವತ್ತೇಳ ತಿಳ್ಕೊಂಡ ಹೌದಾ. ಅವರೊಂದು ಮಾತು ನಮಗ್ ಕೇಳ್ಯಾರ. ಹೌದೌದು. ಏನ್ ಕೇಳ್ಯಾರಿಪ್ಪ? ಕರೆ ಸೌದತ್ತಿ ಎಲ್ಲವನ್ನ ತಾಯಿ ತಂದಿ ರೇಣುಕ ರಾಜ್ಯ ಭೋಗಾವತಿ ಅಂತೇಳಿ ತಿಳ್ಕೊಂಡು ಹಿಂಗ್ ಹೇಳ್ತಾರ. ಹೌದು ಹೌದಾ. ಇವ್ರು ಹೇಳ್ತಾರ ಶಿವನ ಗದ್ದಿಗೆ ಮೇಲೆ ಜನಿಸಾಳ ಅಂತ ಹೇಳಿ. ಪಾರ್ವತಿ ಪರಮೇಶ್ವರ ಅಂತ ನೀವ್ ಹೇಳ್ತೀರಿ. ಮತ್ತ ಮಣೂರು ಎಲ್ಲ ಈಕೆಯಲ್ಲಿ ಜನಿಸಿದಳು ಮತ್ ಇವ್ರು ಎಲ್ಲಿ ಜನಿಸ್ಯಾರ ಅಂತಕ್ಕಂಥದ್ದು ಹೇಳ್ತಾರ. ಹೌದಾ. ಇನ್ನು ನಾವು ಕೇಳಿವತ್ತೇಳಿ ತಿಳ್ಕೊಂಡು ಅವ್ರೊಂದು ಮಾತು ನಮಗ್ ಕೇಳ್ಯಾರ. ಹೌದೌದು. ಏನ್ ಕೇಳ್ಯಾರಿಪ್ಪ? ಏನ್ ಕೇಳ್ಯಾರ ಮಾತಂತ ಕೇಳಿದ್ರ, ಹೌದು. ರೇವಣ ಸಿದ್ಧನಿಗೆ ತತ್ವ ಬೋಧನೆ ಒಂದು ಯಾರು ಮಾಡಿದ್ರು. ಆಹಾ, ತತ್ವ ಬೋಧನೆ ಯಾರು ಮಾಡಿದ್ರು ಇದ್ದಂಗೆ ಹೇಳ್ಬೇಕು. ನಾವು ಡೈರೆಕ್ಟ್ ನೇರವಾಗಿ ನಮ್ದು ಯಾಕಂತ ಕೇಳಿದ್ರೆ ನಿಮ್ಗತ್ಲಿ ಹಚ್ಚು ಚುಚ್ಚು ಹಚ್ಚುದಿಲ್ಲ ಚುಚ್ಚುದಿಲ್ಲ. ನಮ್ದು ಏನಿದ್ರು ಡೈರೆಕ್ಟ್ ಗಜಮಾನ್ಯಮಲ್ಲ. ಹೌದು ಹೌದು. ಒಳಗೆ ಆಜಮ. ಹಚ್ಚುದಿಲ್ಲ ಚುಚ್ಚುದಿಲ್ಲ ನಮ್ದು. ಅದು ಬುಕ್ಕ ಬಂದ್ ನೋಡ್ಕೊತಿದ್ರು ನೋಡ್ಕೋಬಲ್ಲ. ಹಿಂಗ್ ಹಿಂಗ್ ಬುಕ್ಕ ಕೊಟ್ಟು ಸೊಡ್ ಹೊಡಿ ನೋಡೋಣ ಗೊತ್ತಾಗ್ತದೆ. ಕಾಲೇ ಸೊಡ್ಡ ಹೊಡಿದ್ರು ಚಂತನ ಹೊಡೆದ್ರು ಕಾಲೇ ಸೊಡ್ಡ. ಯಾರು ಕೆಣಕಲ ಕತ್ತಿ ಅನ್ನೋದು ಅದನ್ನರೇ ತಲೆಯಾಗ ಜ್ಞಾನ ಇಲ್ಲ ನಿನಗ. ಹೌದು ಹೌದಾ. ಸೊಡ್ ಹೊಡ್ಲಿಕ್ಕೆ ಬಂದ್ರೆ ಇದು ಗುರಿ ನಡೀತಿರ್ತಕ್ಕಂಥ ದಾರಿ ಒಳಗ ಮುಳ್ಳಿಲ್ಲ. ಈ ಶಿವನಿಗೆ ಕೆಂಚು ಮಾತಾಡ್ತಿರ್ತಕ್ಕಂಥ ಮಾತಿನ ಒಳಗ ಸುಳ್ಳಿಲ್ಲ. ಹೌದು ಹೌದು. ಸುಳ್ಳ ಹೇಳಿ ಜನಕ ಮಳ್ಳ ಮಾಡವಲ್ಲ ಇವ ಶಿವನಿಗೂರ ಹುಡುಗ. ಅದು ಸುಳ್ಳ ಹೇಳಿ ಜನಕ ಮಳ್ಳ ಮಾಡವಲ್ಲ ಶಿವನಿಗೂರ ಹುಡುಗ ಕೈಯಾಗ ಹಾಕ್ಯಾನ ಬೆಳ್ಳಿ ಕಡಗ. ಆದಂತ ಕತ್ತಿನ ಸಿದ್ಧಾಂತ ಹೇಳ್ತೇನೆ ನಿಂಬಾಳ ಗುಡದಾಗ ಹುಲಿ ಹೊಡೆದಂಗ ಗುಡಗ. ಇದಕ್ಕೆ ಸೋಟ. ಈಗ ಹೊಡಿಬಾ ಸೋಟ. ಹೆಂಗ್ ಮಾಡಿ ಸೊಡ್ ಹೊಡಿ. ಹೌದು ಸೋಟ ತರ. ಯಾರು ರೇವಣ ಸಿದ್ಧಗ ತತ್ವ ಬೋಧನೆ ಮಾಡಿದವ್ರ ಅಂತ ಕೇಳಿದ್ರ ಯಾರಿಪ್ಪ? ದತ್ತಾತ್ರೇಯ ಸ್ವಾಮಿಗಳ ಆದೇಶದ ಮೇರೆಗೆ ರೇವಣನಾಥರು ಮಧ್ಯ ಭಾರತದಲ್ಲಿ ತುಸು ದಿವಸ ಸಂಚಾರ ಮಾಡುತ್ತಾ ದುಃಖದಲ್ಲಿ ಇದ್ದವರ ಸಂಕಟವನ್ನು ಪರಿಹರಿಸುತ್ತಾ ತತ್ವ ಬೋಧನೆ ಮಾಡುತ್ತಾ ಎಲ್ಲ ಭಕ್ತ ಸಮೂಹಕ್ಕೆ ಬೇಕಾಗಿ ಉಳಿದರು. ಯಾರು ಮಾಡ್ಯಾರಪ್ಪ ಅಂತ ಕೇಳಿದ್ರ ದತ್ತಾತ್ರೇಯ ಮಾಡ್ಯಾನ. ತತ್ವ ಬೋಧನೆ ತತ್ವ ತಿಳಿದ್ರಾಗ ಅಂತಿ. ನೀ ಹೆಂಗ ಕೇಳಿದ ಹಂಗೆ ಉತ್ತರ ಹೊಡಿ. 9 ಬುಕ್ನ್ಯಾಗ ಉತ್ತರ ಕುಲ ಮಾಡ್ಯದ. ಹಾಲು ಮತದ ಮೂಲ ಗುರು ರೇವಣ ಸಿದ್ಧರು. ಯಾರ ಕಮಿಟಿ ಅವ್ರು ನೋಡೋರು ಇದ್ರು ನೋಡ್ಬಾರಿ. ಮತ್ತ 124ನೇ ಪೇಜ್ ನಿನ್ನ ಬಲಿ ಬುಕ್ ಇತ್ತಂದ್ರು ತೆಗೆದು ನೋಡ್ಕೋ. ಇಲ್ಲಿಕಂದ್ರೆ ಇಲ್ಲೇ ಬಂದು ನೋಡ್ಕೋ. ಬುಕ್ ಕೊಡ್ತೀನಿ ನಿನಗೆ. ನಾವು ಕೊಡಲತ್ತೇನ ಅನ್ನೋಂಗಿಲ್ಲ. ನೀ ಕೇಳಿರ್ತಕ್ಕಂತ ಪ್ರಶ್ನೆ ಕೂತರ ನೇರವಾಗಿ ಬುಕ್ಕದಾಗ ಕುಲ್ಲ ಆಗ್ಯದಮಲ್ಲ. ಹೌದಾ. ಇನ್ನ ನೀ ಹೆಂಗ ದೈವಕ ಪಟಾಸಂಗ ನೀಯಾಗ ಹೇಳಿದಲ್ಲ. ಹೌದಾ. ಮಣ್ಣೋರಿ ಎಲ್ಲ ಮನ ತಾಯಿ ತಂದಿ ಇವರೇ ಆಧಾರ ಅಂತ ತಿಳ್ಕೊಂಡೆ ಲೇಖ ಆಧಾರ ಕೊಟ್ಟ ಸೊಡ್ಡ ಹೊಡಿ. ದೈವದ ಕೂಡ ಟಾಳಿ ನಂದು ಇರ್ತದ. ಹೌದು ಇರ್ತದ. ಖರೆ ಸೋಮ ಬಂಡಲ ಮಾತು ಹೇಳಿಕಿಸಿದ ನಾ ಹಂಗ ಹಿಂಗ ಆ ಮಾತಿಲ್ ತರಬೇಡ. ಬಹಳ ಮಾತಾಡಲಾರ್ದೆ ಎಲ್ಲ ಪ್ರಕಾರ 4 ಕುಡಿ ಕ್ಯಾಲಿಯನ್ನ ಹಾಡಿ ನಮ್ಮ ಸರಜೋಡಿ ಸಂಘದವ್ರಿಗೆ ಚಾನ್ಸ್ ಕೊಟ್ಟು ಬಿಡೋಣ.